ಕಾಂಗ್ರೆಸ್ ರಾಷ್ಟ್ರ ಹಾಗೂ ರಾಜ್ಯ ನಾಯಕರುಗಳು ಎಲ್ಲೋ ಒಂದು ಕಡೆ ಸಂವಿಧಾನವನ್ನ ಬದಲಿಸ್ಬಿಡ್ತಾರೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಕ್ಕೆ ಅನ್ಯಾಯ ಆಗ್ಬಿಡ್ತದೆ, ಅವ್ರು ಕೊಟ್ಟಿರ್ತಕ್ಕಂಥ ಮೀಸಲಾತಿನ ವಾಪಸ್ ತಗೊಂಡ್ಬಿಡ್ತಾರೆ. ಈ ತರ ಸುಳ್ಳು ಆಪಾದನೆಯನ್ನ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಅದ್ರ ಜೊತೆಗೆ ಕರ್ನಾಟಕ ರಾಜ್ಯದಲ್ಲಿ ಚುನಾವಣೆ ಟೈಮ್ನಲ್ಲಿ ಒಳ್ಳು 5 ಗ್ಯಾರಂಟಿಗಳನ್ನ ಕೊಟ್ಟು ಅಧಿಕಾರಕ್ಕೆ ಬಂದ ನಂತರದಲ್ಲಿ ಒಂದು ಕಡೆ ಬೆಲೆ ಏರಿಸ್ತಾ ಇರ್ತಕ್ಕಂಥದ್ದನ್ನು ನೀವು ನೋಡ್ತಾ ಇದ್ದೀವಿ. ಇತಿಹಾಸದಲ್ಲಿ ಇವತ್ತವರೆಗೂ ಸಹ ಸಂವಿಧಾನದ ಅಡಿಯಲ್ಲಿ ಕೋರ್ಟ್ ತೀರ್ಪನ್ನ ಪ್ರಶ್ನಿಸುವಂತ ಹಕ್ಕು ಯಾರಿಗೂ ಇಲ್ಲ. ಆದರೆ ಅವತ್ತಿನ ಸರ್ಕಾರ ಸುಮಾರು 1700 ಬಸ್ಗಳನ್ನು ತಗೊಳ್ತದೆ ಹೋರಾಟಕ್ಕೆ. ಮತ್ತೆ ಖಾಸಗಿ ಬಸ್ಗಳನ್ನ ದುರುಪಯೋಗ ಮಾಡ್ಕೊಂಡು, ಸರ್ಕಾರಿ ಯಂತ್ರಗಳನ್ನ ದುರುಪಯೋಗ ಮಾಡ್ಕೊಂಡು, ಸ್ಪೆಷಲ್ ಟ್ರೈನ್ ಹಾಕಿ ಸುಮಾರು ಒಂದು ಲಕ್ಷಾಂತರ ಜನನ ಸೇರಿಸಿ, ಒಂದು 50-60 ಸಾವಿರ ಜನನ ಸೇರಿಸಿ ಸುಪ್ರೀಂ ಕೋರ್ಟ್ ವಿರುದ್ಧ ಅಧಿಕಾರಕ್ಕೆ ಹೋಗಿಸ್ತಾರೆ ಸರ್ಕಾರ. ನಡುರಾತ್ರಿನಲ್ಲಿ ಹೇಳಲಿಲ್ಲ, ಕೇಳಲಿಲ್ಲ, ಯಾವುದೇ ಕ್ಯಾಬಿನೆಟ್ ಮೀಟಿಂಗ್ ಕರೀಲಿಲ್ಲ, ಯಾರ ದೇಶದ ಜನರಿಗೆ ಗೊತ್ತಿಲ್ಲ. ಮಧ್ಯರಾತ್ರಿ 12 ಗಂಟೆನಲ್ಲಿ ಏಕಾಏಕಿ ತುರ್ತು ಪರಿಸ್ಥಿತಿನ ಜಾರಿಗೆ ತರ್ತಾರೆ. ಅಂದಿನ ರಾಷ್ಟ್ರಪತಿಗಳಾಗಿರ್ತಕ್ಕಂಥ ಫಕ್ರುದ್ದೀನ್ ಅಲಿ ಅಹಮದ್ ರವರು ಆದೇಶನ ಹೊರಡಿಸ್ಬಿಡ್ತಾರೆ. ಬೆಳಿಗ್ಗೆ 6 ಗಂಟೆಗೆ ಕ್ಯಾಬಿನೆಟ್ ಅನ್ನ ಕೂಗ್ತಾರೆ. ಬೆಳಿಗ್ಗೆ 6 ಗಂಟೆ ಕ್ಯಾಬಿನೆಟ್ ಕೂಗ್ತಾರೆ. ಕ್ಯಾಬಿನೆಟ್ ಕೂಗಿದ ತಕ್ಷಣ 9 ಜನ ಮಂತ್ರಿಗಳು ಮಾತ್ರ ಇರ್ತಾರೆ. ಅವನ್ನ ಕರೀತಾರೆ. ಒಂದು ಲೈನಲ್ಲಿ ತುರ್ತು ಪರಿಸ್ಥಿತಿ ಜಾರಿಯಾಗಿದೆ ದೇಶದಲ್ಲಿ. ಮತ್ತೆ ಜಯಪ್ರಕಾಶ್ ನಾರಾಯಣರು ಮತ್ತೆ ಇಡೀ ಪ್ರತಿಪಕ್ಷದ ಅನೇಕ ಜನ ಲೀಡರ್ಗಳು ದೇಶದಲ್ಲಿ ಗಲಭೆಯಿಸ್ತಾರೆ ಅಂತಕ್ಕಂಥ ಕಾರಣ ಕೊಟ್ಟು ಅವರೆಲ್ಲರನ್ನ ಅರೆಸ್ಟ್ ಮಾಡುವಂತ ಕೆಲಸವನ್ನ ಇಂದಿರಾ ಗಾಂಧಿ ಅವರು ಮಾಡ್ತಾರೆ. ಅಂದ್ರೆ ಇದೆಲ್ಲವೂ ಸಹ ಸರ್ವಾಧಿಕಾರಿಗಳು ಎದ್ದು ತೋರ್ತದೆ. ಸಂವಿಧಾನನ ತಿದ್ದುಪಡಿ ಮಾಡಿದಂಥದ್ದು, ಸಂವಿಧಾನನ ಉಲ್ಲಂಘನೆ ಮಾಡಿದಂಥದ್ದು ಯಾರು? ಕಾಂಗ್ರೆಸ್ ಸರ್ಕಾರ. ಹಿಂದೆ ಸುಮಾರು 50 ವರ್ಷದಿಂದ ಮುಂದೆ ವರ್ಷ ಬಂದ್ರೆ 49 ವರ್ಷ ತುಂಬಿದೆ. ತುರ್ತು ಪರಿಸ್ಥಿತಿ ಬಂದು 49 ವರ್ಷ ಆಗಿದೆ. ಮುಂದೆ ವರ್ಷಕ್ಕೆ ತುರ್ತು ಪರಿಸ್ಥಿತಿಗೆ 50 ವರ್ಷಗಳು ತುಂಬುತ್ತದೆ. 50 ವರ್ಷಗಳು ತುಂಬುವಂತ ಸಂದರ್ಭದಲ್ಲಿ ದೇಶದ ಜನರ ಕಣ್ತರಿಸುವಂತ ಕೆಲಸವನ್ನ ಈಗಾಗಲೇ ಅನೇಕ ಸಂಘ ಸಂಸ್ಥೆಗಳು ಮಾಡ್ತಾ ಇದ್ದಾವೆ. ಏನು ಈಗ ಆಗಿರ್ತಕ್ಕಂಥ ಅನ್ಯಾಯ ಯಾರು ಮಾಡಿದ್ದಾರೆ? ಬಿಜೆಪಿಯವರು ಏನು ಸಂವಿಧಾನನ ಬದಲಾಯಿಸಿದಾರ? ಇಲ್ಲ ಬದಲಾಯಿಸಿದವ್ರು ಯಾರು? ಕಾಂಗ್ರೆಸ್ ಅವರು ಬದಲಾಯಿಸಿದಾರ? ಅವತ್ತಿನ ಪ್ರಧಾನಮಂತ್ರಿ 50 ವರ್ಷದಿಂದನೇ ಸಂವಿಧಾನವನ್ನು ಬದಲಾಯಿಸುವಂತ ಪ್ರಯತ್ನ ಮಾಡಿದಂಥವ್ರು ಯಾರು? ನಾವು ಮಾಡಿದ್ವಾ? ಅವತ್ತು ಕಾಂಗ್ರೆಸ್ ಗೌರ್ಮೆಂಟ್ ಇತ್ತು. ಯಾವುದೇ ಬೇರೆ ಗೌರ್ಮೆಂಟ್ ಇತ್ತ? ಭಾರತೀಯ ಜನತಾ ಪಾರ್ಟಿ ಗೌರ್ಮೆಂಟ್ ಇತ್ತ? ಜನತಾದಳದ ಗೌರ್ಮೆಂಟ್ ಇತ್ತ? ಏನಿಲ್ಲ. ಅವತ್ತು ಜನತಾ ಪಕ್ಷದ ಗೌರ್ಮೆಂಟು ಸಹ ಇರಲಿಲ್ಲ. ಅದಾದ ನಂತರದಲ್ಲಿ 77ನೇ ಇಸ್ವಿನಲ್ಲಿ ಜನತಾದಳ ಗೌರ್ಮೆಂಟ್ ಬರ್ತದೆ. ಇಡೀ ಭಾರತ ದೇಶದ ಜನರಿಗೆ ತೊಂದರೆ ಕೊಡೋದ್ರ ಜೊತೆಗೆ, ತುರ್ತು ಪರಿಸ್ಥಿತಿ ಹೇರೋ ಜೊತೆಗೆ, ಕೇವಲ ಒಂದು ಅಧಿಕಾರನ ಉಳಿಸ್ಕೊಳ್ಳೋಕ್ಕೋಸ್ಕರ ಇಡೀ ದೇಶದ ತುರ್ತು ಪರಿಸ್ಥಿತಿಯನ್ನು ಹೇರುವಂತ ಕೆಲಸವನ್ನ ಮಾಡಿರ್ತಕ್ಕಂಥದ್ದು. ಈಗ 38, 39, 40, 41, 42 ಈ ಸಂವಿಧಾನಗಳನ್ನ ತಿದ್ದುಪಡಿ ತಂದು ಅವರ ಅಧಿಕಾರವನ್ನ ರಕ್ಷಣೆ ಮಾಡ್ಕೊಳ್ಳೋಕ್ಕೋಸ್ಕರ, ಕೇವಲ ಅವರ ಒಂದು ಪಾರ್ಲಿಮೆಂಟ್ ಕ್ಷೇತ್ರನ ಉಳಿಸ್ಕೊಳ್ಳೋಕ್ಕೋಸ್ಕರ ಸಂವಿಧಾನವನ್ನ ಬದಲಿಸಿರ್ತಕ್ಕಂಥದ್ದು ಇಂದಿರಾ ಗಾಂಧಿ ಹೊರತು ಇನ್ಯಾರೂ ಅಲ್ಲ ಅಂತಕ್ಕಂಥದ್ದನ್ನ ಇವತ್ತು ಜನರ ಮುಂದೆ ಈ ವಿಚಾರಗಳನ್ನ ನಾವು ತಿಳಿಸಬೇಕಾಗಿದೆ. ತಮ್ಮ ಸ್ವಾರ್ಥಕ್ಕೆ ಸಂವಿಧಾನ ದುರ್ಬಳಕೆ ಮಾಡ್ಕೊಂಡಿರೋಕ್ಕೋಸ್ಕರ ಇವತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ, ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ, ಹಿರಿಯ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಹ ಕ್ಷಮೆ ಕೇಳಬೇಕು ಅಂತಕ್ಕಂಥ ಒತ್ತಾಯವನ್ನ ಈ ಸಂದರ್ಭ ಮಾಡಕ್ಕೆ ಇಚ್ಛೆ ಪಡ್ತೀನಿ.